ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು 500 VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ನೇಮಕಾತಿ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಇದರ ಅನುಸಾರ ಯಾವಾಗ ಬರುತ್ತೆ ನೋಟಿಫಿಕೇಷನ್ನು ಮತ್ತು ಆಯ್ಕೆ ಪ್ರಕ್ರಿಯೆ ಏನಿರುತ್ತೆ ಮತ್ತು ಅರ್ಹತೆ ಏನು, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈಗ ವಿಡಿಯೋಲಿ ಮೇಲೆ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು ನೀವು ಗ್ರಾಮ ಆಡಳಿತ ಹುದ್ದೆಗಳ ಒಂದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವಂತಹ ಕುರಿತು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ 2025-26ನೇ ಸಾಲಿನಲ್ಲಿ 500 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹ ಅನುಮತಿ ನೀಡಿರುತ್ತದೆ. ಆದ್ದರಿಂದ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮ ಆಡಳಿತಾಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಯನ್ನು ದಿನಾಂಕ 7/1/2026 ಒಳಗೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಈ ಕೂಡಲೇ ನೀಡುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸುತ್ತಿದ್ದೇನೆ ಅಂತೇಳಿ ಕೊಟ್ಟಿದ್ದಾರೆ. ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಎಂಬುದನ್ನು ಮಾಹಿತಿಯನ್ನು ನೀಡಬೇಕು ಎಂಬುದನ್ನು ಈಗ ಇಲ್ಲಿ ಸರ್ಕಾರ ಕೋರಿ ಪತ್ರವನ್ನು ಬರೆದಿದೆ ಆಯಾ ಒಂದು ಜಿಲ್ಲೆಗಳಿಗೆ. ಇದರನುಸಾರ ಜಿಲ್ಲೆಗಳು 7ನೇ ತಾರೀಕಿನ ಒಳಗಡೆ ಇನ್ಫಾರ್ಮೇಷನ್ ನೀಡಬೇಕು, ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತೇಳಿ. ಅದರ ಅನುಸಾರ ಎಷ್ಟೇ ಹುದ್ದೆ ಖಾಲಿ ಇದ್ದರೂ 500 ಹುದ್ದೆಗಳನ್ನ ಮಾತ್ರ ಈ ಬಾರಿ ನೇಮಕಾತಿ ಮಾಡಲು ಆರ್ಥಿಕ ಇಲಾಖೆ ಸಹಾನುಮತಿ ನೀಡಿರುತ್ತದೆ. ಅದರ ಅನುಸಾರ 500 ಹುದ್ದೆಗಳನ್ನು ನೇಮಕಾತಿ ಮಾಡುವಂಥದ್ದು ಈ ಬಾರಿಯ ಒಂದು ವಿಲೇಜ್ ಅಕೌಂಟೆಂಟ್ ಆಫೀಸರ್ನ ನೇಮಕಾತಿ ಆಗ್ತದೆ. ಓಕೆ, ಈ ನೋಟಿಫಿಕೇಷನ್ ಎಕ್ಸ್ಪೆಕ್ಟೆಡ್ ಆಗಿ ಮಾರ್ಚ್-ಏಪ್ರಿಲಲ್ಲಿ ಬರಬಹುದು. ಓಕೆ, ಎಲ್ಲ ನೇಮಕಾತಿಗಳು ಈ ಒಂದು ತಿಂಗಳಿಂದ ಆರಂಭ ಆದರೆ ಮಾರ್ಚ್-ಏಪ್ರಿಲಲ್ಲಿ ಬರ್ಬೋದು ಅಥವಾ ಮೇ-ಜೂನ್ವರೆಗೂ ಸಹ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಈಗ ಈ ಒಂದು ನೇಮಕಾತಿ ಆರಂಭ ಆದರೆ ಬೇರೆ ಎಲ್ಲ ನೇಮಕಾತಿಗಳು ಮಾರ್ಚ್-ಏಪ್ರಿಲಲ್ಲಿ ಆರಂಭ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಇದರ ಒಂದು ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ನಮ್ಮೆಲ್ಲರಿಗೂ ಗೊತ್ತಾಯಿದೆ. ಮೊದಲಿಗೆ ಪರೀಕ್ಷೆಗಳ ಮೊದಲು PUC ರಿಸಲ್ಟ್ ಮೇಲೆ ಆಯ್ಕೆ ಮಾಡಿದರೆ ಈ ಒಂದು ನೋಟಿಫಿಕೇಷನಿಂದ ಅಂದರೆ ಈ ಹಿಂದೆ ಒಂದು ನೇಮಕಾತಿ ಏನಾಯಿತು 1000 ಹುದ್ದೆಗಳದ್ದು, ಅದರ ಏನು ಪರೀಕ್ಷೆಯ ಮೂಲಕ ಮಾಡಿದರು. KA ಒಂದು ಪರೀಕ್ಷೆಯ ಮೂಲಕ ಒಂದು ಕಮ್ಯುನಿಕೇಷನ್ ಪೇಪರು ಮತ್ತು GK ಪೇಪರ್ ಅದರದ ಮೇಲೆ ನೇಮಕಾತಿಯನ್ನು ಮಾಡಿದರು. ಏನು ನೇಮಕಾತಿ ಮಾಡಿದ್ರು ಅದರ ಅನುಸಾರವಾಗಿಯೇ ಈ ಬಾರಿಯೂ ಸಹ ಏನು ಮಾಡ್ತಾರೆ ಅಂತಂದರೆ ಪರೀಕ್ಷೆ ಮೂಲಕ ಮೊದಲಿಗೆ GK ಮತ್ತು ಕಮ್ಯುನಿಕೇಷನ್ 100 ಅಂಕದ ಪ್ರಶ್ನೆ ಪತ್ರಿಕೆಗಳಿರ್ತದೆ. ಅದರ ಜೊತೆ ಕಡ್ಡಾಯ ಕನ್ನಡ ನೀವೆಲ್ಲ ಪಾಸ್ ಮಾಡಿದರೆ ಓಕೆ, ಅದು SLC ಮೊದಲ ಸಬ್ಜೆಕ್ಟ್ ಓದಿದರೆ ಓಕೆ ಇರ್ತದೆ. ಇಲ್ಲ ಅಂತಂದರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಮಾಡಿದರೆ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 1:5 ಲೀಸ್ಟನ್ನು ಬಿಡ್ತಾರೆ. 1:5 ಲೀಸ್ಟ್ ಬಿಟ್ಟ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಕೊಂಡು ಆ ನಂತರ 1:1 ತಾತ್ಕಾಲಿಕ, 1:1 ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಇದು ಒಂದು ಆಯ್ಕೆ ಪ್ರಕ್ರಿಯೆ ಆಗಿರ್ತದೆ. ಓಕೆ, ಇದಕ್ಕೆ ಅರ್ಹತೆ ಬಂದ್ಬಿಟ್ಟು ದ್ವಿತೀಯ PUC ಪಾಸ್ ಆದಂಥ ಪ್ರತಿಯೊಬ್ಬರು ಸಹ ಅಪ್ಲೈನ ಮಾಡ್ಬೋದು. ಓಕೆ, ಇದರ ಬಗ್ಗೆ ಇನ್ನಿಷ್ಟು ಅಪ್ಡೇಟನ್ನು ನಮ್ಮೊಂದು ಯೂಟ್ಯೂಬ್ ಚಾನಲ್ ಬರಲಿದೆ. ಇನ್ನು ಮುಂದೆಯೂ ಸಹ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಜಾಯ್ನ್ ಆಗಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.